ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 2762 ಮಾನ್ಯ ಕೃಷಿ ಸಚಿವರಲ್ಲಿ ಕೇಳಬಯಸುತ್ತೇನೆ. ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಫ್ರೂಟ್ ದತ್ತಾಂಶದಂತೆ ಒಟ್ಟು 2,64,053 ರೈತರು ನೋಂದಣಿಯಾಗಿದ್ದಾರೆ. 2000 ಮತ್ತು ಮುಂಗಾರು ಒಟ್ಟು 88,546 ಹೆಕ್ಟೇರ್ನಲ್ಲಿ ಬೆಳೆ ಬೆಳೆದಿದ್ದಾರೆ. ಆದರೆ ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ 22 ಕೃಷಿ ಅಧಿಕಾರಿ ಹುದ್ದೆಗೆ ಇರುವಂಥ ಅಧಿಕಾರಿಗಳು ಬರೀ 9 ಮಾತ್ರ. ಸಹಾಯಕ ಕೃಷಿ ಅಧಿಕಾರಿ ಒಟ್ಟು 45 ಹುದ್ದೆಗೆ ಕೇವಲ 1 ಹುದ್ದೆ ಮಾತ್ರ ಇವತ್ತು ಅಧಿಕಾರಿಗಳು ಉಡುಪಿ ಜಿಲ್ಲೆಯಲ್ಲಿದ್ದಾರೆ. ಕುಂದಾಪುರದಲ್ಲಿ ಅತಿ ಹೆಚ್ಚು ತಂತ್ರಾಂಶದಲ್ಲಿ 78,000 ಚೀಲ ನೋಂದಣಿಯಾಗಿದ್ದಾರೆ. ಆದರೆ ಕುಂದಾಪುರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆ ಇವತ್ತು ಖಾಲಿ ಉಂಟು. ಇವತ್ತಿಗೂ ಈ ರೀತಿ ಇಡೀ ಜಿಲ್ಲೆಯಲ್ಲಿ ಒಟ್ಟು 143 ಹುದ್ದೆ ಉಂಟು ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ಹುದ್ದೆ ಈಗ ಇರುವಂಥ ಅಧಿಕಾರಿಗಳ ಅಥವಾ ಹುದ್ದೆ ಇರುವಂಥದ್ದು ಬರೀ 30 ಮಾತ್ರ. ಉಳಿದ ಎಲ್ಲ ಹುದ್ದೆಗಳನ್ನು ಬೇರೆ ಬೇರೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಕೃಷಿ ಮಾಡ್ತಾ ಇರುವಾಗ ಸರ್ಕಾರದ ಈ ಎಲ್ಲ ವ್ಯವಸ್ಥೆಗಳು ಅಧಿಕಾರಿಗಳು ಅಥವಾ ಸಂಬಂಧ ಯಾರು ಇಲ್ಲದೆ ಇರುವಾಗ ಇದನ್ನು ಹೇಗೆ ನಮ್ಮ ಕೃಷಿ ಸಚಿವರು ನಿಭಾಯಿಸ್ತಾರೆ ಅಂತೇಳಿ ಹೇಳುವುದು ಅವರೇ ಹೇಳಬೇಕು. ಯಾವ ಭರ್ತಿ ಮಾಡ್ತಾರೆ ಕೃಷಿ ಸಚಿವರಲ್ಲಿ ಕೇಳಬಯಸ್ತೇನೆ. ಉತ್ತರ ಪೂರ್ತಿ ಕೊಟ್ಟಿದ್ದೀವಿ, ಅವರು ಅದನ್ನು ನೋಡಿದ್ದಾರೆ. ಆದರೆ ಕೃಷಿ ಚಟುವಟಿಕೆಗಳಿಗೆ ಯಾವುದೂ ತೊಂದರೆ ಆಗದಂಗೆ ನೋಡ್ಕೋತಾ ಇದ್ದೀವಿ. ಆದರೆ ಇವತ್ತೇನು ನೇಮಕಾತಿ ಆಗದಂಗೆ ಖಾಲಿ ಇದೆ, 2018ರಲ್ಲಿ 370 ಜನ ನೇಮಕಾತಿ ಆಗಿರೋದು. ಸುನಿಲ್, 2018ರಿಂದ 23 ನೇಮಕಾತಿ ಇಲ್ಲ. ತಿರ್ಗಿ 23ಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ 940 ಜನ ನೇಮಕಾತಿಗೆ 1 ವರ್ಷ ಆಗಿದೆ ಮಂಜೂರಾತಿ ಹಣಕಾಸು ಕೊಟ್ಟು. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ನಿಮಗೂ ಗೊತ್ತಿದೆ, ಒಳ ಮೀಸಲಾತಿ. ಅದಾಗಿ ಎಲ್ಲವೂ ಫೈನಲ್ ಆಗಿ ಅಲ್ಟಿಮೇಟ್ ನೇಮಕಾತಿ ಒಂದು 3 ತಿಂಗಳೊಳಗಡೆ ಆಗುತ್ತೆ. 940 ಜನ. ಇದಕ್ಕೆ ಬಹುಶಃ ನೀನು ಜವಾಬ್ದಾರಿ ಅಂತ ಕಾಣುತ್ತೆ, ಯಾಕೆಂದರೆ ಅವ್ರನ್ನ ನಾನು ಜವಾಬ್ದಾರಿ ಅಂತ ಹೇಳಲ್ಲ. ಸೊ ಸುನಿಲ್ ಪ್ರತಿ 5 ವರ್ಷದಲ್ಲಿ ಖಾಲಿ ಫಿಲಪ್ ಮಾಡ್ತಾ ಬಂದರೆ ಈ ಪ್ರಾಬ್ಲಮ್ ಆಗಲ್ಲ. ಸೊ 18ರಲ್ಲಿ 400 ಆಗಿರೋದು ಬಿಟ್ಟರೆ ಇಲ್ಲ, ಹಾಗಿಲ್ಲ. ಬಟ್ ಎನಿವೇ, ನಾವು ಆತ್ಮ ಮತ್ತು ಗ್ರೂಪ್ ಡಿನ ನಿಮಗೆ ಔಟ್ಸೋರ್ಸಲ್ಲಿ ತಗೋತೀವಿ, ಅಕೌಂಟೆಂಟ್ಗಳು ಔಟ್ಸೋರ್ಸಲ್ಲಿ ತಗೋತೀವಿ. ಟೋಟಲಿ ರಾಜ್ಯದಲ್ಲಿ ಕೃಷಿಗೆ ಚಟುವಟಿಕೆಗಳಿಗೆ ರೈತರಿಗೆ ಮಾಹಿತಿ ಕೊಡೋದರಲ್ಲಿ ಯಾವುದೇ ತೊಂದರೆ ಆಗದಂಗೆ ಮಾಡಿದ್ದೀವಿ. ಅದರಲ್ಲಿ ಮಡಿಕೇರಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ಕೂರ್ಗು, ಉಡುಪಿ, ಮಂಗಳೂರು, ಕಾರವಾರ ಈ ಭಾಗದಲ್ಲಿ ಒಂದು ಸ್ವಲ್ಪ ಹೆಚ್ಚು ಖಾಲಿ ಇದೆ. ನಮ್ಮ ಕೃಷಿ ಚಟುವಟಿಕೆಗಿಂತ ಹೆಚ್ಚು ಹಾರ್ಟಿಕಲ್ಚರ್ ಚಟುವಟಿಕೆಗಳು ಜಾಸ್ತಿ ಇದೆ. ಆದರೆ ಏನೇ ಇರಲಿ, ನಾವು ಆನ್ಸರ್ ಮಾಡ್ತಕ್ಕಂಥದ್ದು ಒಂದು ಕಡೆ. ಆದರೆ ಈ ಖಾಲಿ ಇರ್ತಕ್ಕಂಥ ಹುದ್ದೆನ ಅದು ಯಾವುದೇ ಸರ್ಕಾರ ಇರಲಿ ಫಿಲಪ್ ಮಾಡಿ ಕರ್ತವ್ಯ, ಜವಾಬ್ದಾರಿ, ಅದನ್ನು ವಿತಿನ್ 3-4 ಮಂತ್ಸ್ ಒಳಗಡೆ ಫಿಲಪ್ ಮಾಡ್ತೀವಿ. ಆ ಭಾಗಕ್ಕೆ ಹೆಚ್ಚು ಅಧಿಕಾರಿಗಳನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಕೃಷಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ತಗೋತೀವಿ. ಡೀಟೇಲ್ ನಿಮಗೆಲ್ಲ ಇರೋದ್ರಿಂದ ಬಹುಶಃ ಅದು ನಾನು ಮತ್ತೆ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಕೃಷಿಗೆ ತೊಂದರೆ ಆಗಿ ನೋಡ್ಕೊಂಡಿರೋದಲ್ಲ, ನಾವು ಅಡ್ಜಸ್ಟ್ ಆಗಿದ್ದೇವೆ. ಅದಕ್ಕೆ ನೀವು 100 ಇರೋಷ್ಟರಲ್ಲಿ ನೀವು ಹೇಳಿರೋದೇನು 140ರಲ್ಲಿ 30 ಹುದ್ದೆಗಳಿದೆ ಅಂತಂದಾಗ ಕೃಷಿಗೆ ನಾನು ತೊಂದರೆ ಆಗಿ ನೋಡ್ಕೊಂಡಿದ್ದೀನಿ ಅಂತಂದ್ರೆ ಅದ್ರಲ್ಲಿ ಬಾರಿ ಕ್ಲಿಯರ್ ಆಗ ತೊಂದರೆ ಆಗಿ ನೋಡ್ಕೊಳ್ತೀರಿ. ಹೊಸ ನೇಮಕಾತಿ ಯಾಕೆ ಮಾಡ್ಕೋತೀರಿ? ಕೇಳಿಲಿ, ನೀವು ಅಷ್ಟೇನೆ ಮ್ಯಾನೇಜ್ ಮಾಡ್ಬಿಡ್ಬೋದು ಅಂತ ಫೈನಾನ್ಸ್ನವ್ರಿಗೆ ಹೇಳ್ಬಿಟ್ರೆ ನೀವು ಅವ್ರ ನೇಮಕಾತಿನ ಮಾಡಲ್ಲ, ಹೆಂಗಿರೋ ಅಡ್ಜಸ್ಟ್ ಆಗ್ಬಿಟ್ಟಿದಿರಲ್ಲ ಅಂತ. ನಾವು ಅವ್ರಿಗೆ ಒತ್ತಡ ತಂದು ಇಲಾಖೆಯಿಂದ CM ಅವ್ರ ಹತ್ರ ಮಾತನಾಡಿ ತಗೊಂಡು ಇವತ್ತು ಅಲ್ಲೇ ನಾನು ಹೇಳಿದೆ 1 ವರ್ಷ ಆಗಿದೆ ಪ್ರೋಸೆಸ್ ಸ್ಟಾರ್ಟ್ ಆಗಿ, ಕಾರಣಾಂತರದಿಂದ ಆಗಿಲ್ಲ, ಅದನ್ನು ಮಾಡ್ತೀವಿ ಅಂತ. ನೋಡು, ಆತ್ಮ ಯೋಜನೆಯಲ್ಲಿ 722 ಜನ ಕೆಲಸ ಮಾಡ್ತಾ ಇದ್ದಾರೆ. ದಾಸ್ತಾನು ಅಕೌಂಟೆಂಟ್ಗೆ
ಮಾಡ್ತಾ ಇದ್ದಾರೆ. ಗ್ರೂಪ್ ಡಿಗೆ 620. ಇಷ್ಟು ಅಂದರೆ 2,000 ಜನ ಬೇರೆ ಹೊರಗಡೆಯಿಂದ ನೇಮಕಾತಿ ಮಾಡಿ ಕೆಲಸ ಮಾಡ್ತಾ ಇದೀವಿ. ಸುಮ್ಮನೆ ಇರೋದ್ರಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಆದರೆ 4 ಜನ ಕೆಲಸ ಮಾಡೋ ಕಡೆ ಒಬ್ಬ ಇದ್ರೂ ಸ್ವಲ್ಪ ನಮ್ಮ ಇಲಾಖೆನಲ್ಲಿ ಕಾರ್ಯದರ್ಶಿಯರು ಇರ್ಬೋದು, ಕಮಿಷನರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಒತ್ತಡ ಏರಿ ಅವ್ರಿಗೂ ಕನ್ವಿನ್ಸ್ ಮಾಡಿ ಅಧಿಕಾರಿಗಳನ್ನ ವಿಶ್ವಾಸದಿಂದ ರೈತರಿಗೆ ತೊಂದರೆ ಆಗದಂಗೆ ಮಾಡಿ ಅಂತ ಹೇಳಿ ಅದನ್ನೇ ಮುಂದುವರಿಸಲಿಕ್ಕೆ ಆಗಲ್ಲ. ಆದಷ್ಟು ಬೇಗ ಫಿಲಪ್ ಚರ್ಚೆ ಬೇಡ, ಚರ್ಚೆ ಇಲ್ಲ. ಒಂದು ಸಣ್ಣ ಸಲಹೆ ಸರ್, ಇನ್ನೊಂದು ಹೇಳ್ಬಿಟ್ಟೆ ನಾನು ನಿಮಗೆ ಗೊತ್ತಿರಲಿ ಮಾಹಿತಿ ಅಂತ ಹೇಳಿದೆ. ಇದು 2018ರಿಂದನೇ ಖಾಲಿ ಇದೆ. ಸೊ 2018ರಿಂದ ಖಾಲಿ ಬಂದಿರತಕ್ಕಂಥದ್ದು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 2017ರಲ್ಲಿ 370 ಜನ ಫಿಲಪ್ ಮಾಡಿದ್ದಾರೆ. ಎಗೈನ್ 2018ರಿಂದ 23 ನಿಮ್ಮದೇ ಸರ್ಕಾರ ಇತ್ತು, ಆವಾಗ ಒಂದು ಭರ್ತಿನೂ ಆಗಲಿಲ್ಲ. ಎಗೈನ್ ನಾವು ಬಂದ ತಕ್ಷಣ ಇದನ್ನ ಗಮನಿಸಿ ಸೀರಿಯಸ್ ಆಗಿ ಮಾಡ್ತಾ ಇದೀವಿ. ಸೊ ನಿಮ್ಗೆಲ್ಲ ಒಂದು ನಿಮಿಷ ಅಧ್ಯಕ್ಷರೇ, ಮೊನ್ನೆ ಕೃಷಿ ಸಚಿವರಿಗೆ ಒಂದು ವಿನಂತಿ ಏನಂದ್ರೆ, ಇರುವ ಅಧಿಕಾರಿಗಳು ನಿಮ್ ಸಬ್ಸಿಡಿ ಹಂಚಲಿಕ್ಕೆ, ನಿಮ್ ಬೀಜದ ಭತ್ತ ಹಂಚಲಿಕ್ಕೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ. ಮೊದಲು ಹೈಬ್ರಿಡ್ ತಳಿ ಭತ್ತ ಬಂದಾಗ, ಈ ಫರ್ಟಿಲೈಸರ್ಗಳು, ಕೆಮಿಕಲ್ ಫರ್ಟಿಲೈಸರ್ ಬಂದಾಗ ಬದು ಮೇಲೆ ನಿಂತು ಒಂದು ವ್ಯವಸ್ಥೆ. ಈಗ ಅದನ್ನೇ ಮಾಡಬೇಕು. ಈಗ ಸಾಯಿಲ್ ಟೆಸ್ಟಿಂಗು ಇವನ್ನೆಲ್ಲ ಮಾಡ್ಲಿಕ್ಕೆ ಹೇಳಬೇಕು, ಇಲ್ಲದಿದ್ರೆ ಏನು ಪ್ರಯೋಜನ ಆಗಲ್ಲ. ಸಿಬ್ಬಂದಿ ಇದ್ದು ಕೂಡ ಕುಂದಾಪುರದಲ್ಲಿ ಕೃಷಿ ಸಹಾಯಕ ಖಾಲಿ ಉಂಟು ಹುದ್ದೆ, 3-4 ತಿಂಗಳಾಯ್ತು. ಅಲ್ಲಿಗೆ ಕೊಡ್ತೀವಿ. ಸಾಯಿಲ್ ಟೆಸ್ಟ್ ಇನ್ನೊಂದು ಎಲ್ಲ ಇದನ್ನು ಮಾಡ್ತೀವಿ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾಡ್ತೀವಪ್ಪ. ರೈತರು ನಮ್ಮ ಫ್ರೆಂಡ್ ಅಲ್ಲೇ ಇರೋದ್ರಿಂದ ಲೀಡ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.